ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜಿ, ಇಡೀ ಭಾರತ ದೇಶದ ಔದ್ಯೋಗಿಕ ರಂಗದಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಛಾಪನ್ನ ಮೂಡಿಸಿ ಹಲವಾರು ವರ್ಷ ಭಾರತದ ಇಂಡಸ್ಟ್ರಿ ಮತ್ತು ಕಾಮರ್ಸ್ನಲ್ಲಿ ಪ್ರಗತಿ ಆಗೋದಕ್ಕೆ ಅತ್ಯಂತ ಕ್ಷಮತೆಯಿಂದ ಕೆಲಸ ಮಾಡುತ್ತಿರುವಂತಹ ಯೂನಿಯನ್ ಮಿನಿಸ್ಟರ್ ಫಾರ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸನ್ಮಾನ್ಯ ಶ್ರೀ ಪಿಯೂಷ್ ಗೋಯಲ್ ಜಿ, ನಮ್ಮವರೇ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿ ಕರ್ನಾಟಕವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸಿ ಇಲ್ಲಿಯ ಎಲ್ಲ ಯೋಜನೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡುವಂತಹ ನಾಯಕತ್ವವನ್ನು ವಹಿಸಿರುವಂತಹ ಯೂನಿಯನ್ ಮಿನಿಸ್ಟರ್ ಫಾರ್ ಕೋಲ್ ಮೈನ್ಸ್ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಜಿ, ಇನ್ನೊಬ್ಬರು ನಮ್ಮವರೇ ಸ್ವಂತ ಇಂಡಸ್ಟ್ರಿಯಲಿಸ್ಟ್ ಆಗಿ ಇಂಡಸ್ಟ್ರಿಯ ನಾಯಕರಾಗಿ ಇವತ್ತು ಇಡೀ ಭಾರತ ದೇಶದ ಐಟಿ ಬಿಟಿ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ನಾಯಕತ್ವವನ್ನು ಒದಗಿಸುತ್ತಿರುವಂತಹ ನಮ್ಮ ಹೆಮ್ಮೆಯ ಶ್ರೀ ರಾಜೀವ್ ಚಂದ್ರಶೇಖರ್ ಜಿ, ಹಾಗೂ ವಿಶೇಷವಾದ ಆಹ್ವಾನಿತರಾಗಿ ಬಂದಿರುವಂತ ಕರ್ನಾಟಕದ ಬಗ್ಗೆ ಅತ್ಯಂತ ಕಳಕಳಿ ಇದ್ದು ಇದು ನಮ್ಮ ಸ್ಥಳದಲ್ಲಿ ಆಗ್ತಾ ಇದೆ, ನಾನು ಕೂಡ ಭಾಗವಹಿಸ್ತೇನೆ ಅಂತ ಬಂದಂತ ಗಂತವತ್ತ ಗೌರವಾನ್ವಿತ ರಾಜಮಾತಾ ಮೈಸೂರಿನ ರಾಜಮಾತಾ ಆದಂತ ಸನ್ಮಾನ್ಯ ಶ್ರೀ ಪ್ರಮೋದ ದೇವಿ ಒಡೆಯರ್ ಜಿ, ಈ ಒಂದು ಜಾಗತಿಕ ಇನ್ವೆಸ್ಟ್ ಮೀಟ್ಗೆ ಕಳೆದ ಒಂದು ವರ್ಷ ನಿರಂತರವಾಗಿ ಪರಿಶ್ರಮವನ್ನು ಪಟ್ಟು ಈಗಾಗಲೇ ಗ್ಲೋಬಲ್ ಇನ್ವೆಸ್ಟರ್ ಮೀಟಿನ ಅನುಭವ ಹೊಂದಿರುವಂತ ತಾವೇ ಸ್ವಂತ ಇಂಡಸ್ಟ್ರಿಯಲಿಸ್ಟ್ ಆಗಿ ಯಶಸ್ವಿ ಇಂಡಸ್ಟ್ರಿಯಲಿಸ್ಟ್ ಆಗಿ 70,000ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿರುವಂತ ನೀನು ಉದ್ಯಮಿ ಆಗು, ಉದ್ಯೋಗ ಅಲ್ಲ ಉದ್ಯಮಿ ಆಗು ಅನ್ನುವಂಥ ಪ್ರೇರಣೆಯನ್ನು ಕೊಟ್ಟಿರುವಂತ ನನ್ನ ಆತ್ಮೀಯ ಸ್ನೇಹಿತರಂತ ಮುರುಗೇಶ್ ನಿರಾಣ್ಜಿ ಅವರೇ, ನನ್ನ ಸಚಿವ ಸಂಪುಟದ ಸಚಿವಗಳು, ಐಟಿ ಬಿಟಿ ಸಚಿವರು ಇದೇ ತಿಂಗಳು ಐಟಿ ಬಿಟಿ ಕರ್ನಾಟಕ ಸಮ್ಮಿಟ್ ಅನ್ನ ಮಾಡೋದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ಐಟಿ ಬಿಟಿಯಲ್ಲಿ ಕ್ರಾಂತಿ ಮಾಡಿರುವಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರೇ, ಸಣ್ಣ ಕೈಗಾರಿಕೆ ಬಗ್ಗೆ ಕಾಳಜಿ ವಹಿಸಿ ಅದೆಂದೂ ಕೂಡ ನೆಗ್ಲೆಕ್ಟ್ ಆಗಬಾರದು ಅಂತ ಹೇಳಿ ಸಣ್ಣ ಕೈಗಾರಿಕೆ ಬಗ್ಗೆ ಸದಾ ಧ್ವನಿಯನ್ನು ಎತ್ತಿ ಅದಕ್ಕೆಲ್ಲ ಪರಿಹಾರವನ್ನು ಅತ್ಯಂತ ಸಮರ್ಥವಾಗಿ ಕೊಡ್ತಾ ಇರುವಂತಹ ನಮ್ಮ ಹಿರಿಯ ಸಚಿವರಾದಂತಹ MT ನಾಗರಾಜ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ದೇಶದ ಪ್ರಮುಖ ಕೈಗಾರಿಕೆ ಉದ್ಯಮಿಗಳೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಬಂಧು ಭಗಿನಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರ, ಮಾಧ್ಯಮ ಸ್ನೇಹಿತರು, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಕೋವಿಡ್ನ ನಂತರ ಯಾವುದಾದರೂ ರಾಜ್ಯ ಈ ತರದ ಒಂದು ಇನ್ವೆಸ್ಟ್ಮೆಂಟ್ ಮೀಟ್ ಅನ್ನ ಮಾಡಿ, ಜಾಗತಿಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಎಲ್ಲ ಇನ್ವೆಸ್ಟರ್ಗಳ ವಿಶ್ವಾಸವನ್ನು ಗಳಿಸಿ ಬಹಳ ದೊಡ್ಡ ಪ್ರಮಾಣದ ಒಂದು ಪ್ರತಿಕ್ರಿಯೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡು 7 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಇನ್ವೆಸ್ಟ್ಮೆಂಟ್ ಬರೋದಕ್ಕೆ ಸಾಧ್ಯ ಆಗಿದ್ದರೆ ಅದು ನಮ್ಮ ಕರ್ನಾಟಕದ ಶಕ್ತಿ, ನಮ್ಮ ಕರ್ನಾಟಕದ ಒಂದು ಇತಿಹಾಸ, ಪರಂಪರೆ, ಸಂಸ್ಕೃತಿ ಮತ್ತು ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್. ನಾವು ಇನ್ನೊಬ್ಬರ ಮೇಲೆ ವಿಶ್ವಾಸ ಇಡೋದಕ್ಕಿಂತ ಮುಂಚೆ ನಮ್ಮ ಮೇಲೆ ನಾವು ವಿಶ್ವಾಸ ಇಡಬೇಕು. ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಸೆಲ್ಸ್, ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಕೆಪಬಿಲಿಟೀಸ್, ವಿ ಹ್ಯಾವ್ ಟು ಬಿಲೀವ್ ಇನ್ ಅವರ್ ಎಬಿಲಿಟೀಸ್ ಡ್ಯೂರಿಂಗ್ ದ ಟಫ್ ಟೈಮ್ಸ್. Convert calamity into opportunity, and that is what Karnataka is. The calamity of COVID, not only we met squarely, we controlled it, contained it. At the same time, that was a time for preparation of Karnataka to think differently. And post-COVID, we knew that the world is going to change. The world economic scenario is going to change. And we have to be ready for it. And Karnataka should be pioneer for recovery of economy. Instead of waiting for somebody else to do it,
why not we do it ourselves? Let be the change and let be the leaders for the change. And let it start from us, by example, not by words. This is our strength. This is our resolve. And this is our vision too. Hence, we see that along with the recovery of pandemic in Karnataka especially, economy recovered much more faster. ನಮ್ಮ ಆರ್ಥಿಕ ಬೆಳವಣಿಗೆ ಕೋವಿಡಿನ ನಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ ಅದಕ್ಕಿಂತ ಅಧಿಕವಾಗಿತ್ತು. ಕಳೆದ ವರ್ಷ ನಮ್ಮ ಬಜೆಟಿನ ರೆವಿನ್ಯೂ ಕಲೆಕ್ಷನ್ ಗೋಲ್ ಏನಿತ್ತು ಅದಕ್ಕಿಂತ 13,000 ಕೋಟಿ ಹೆಚ್ಚು ಕಲೆಕ್ಷನ್ ಮಾಡಿದ್ವಿ. ಅರ್ಧ ವರ್ಷ ಕೋವಿಡ್ ಇದ್ರೂ ಕೂಡ 6 ತಿಂಗಳಲ್ಲಿ ನಮ್ಮ ಆರ್ಥಿಕ ಬೆಳವಣಿಗೆ, ನಮ್ಮ ಸರ್ಕಾರದ ದಕ್ಷತೆ 13,000 ಕೋಟಿ ನಾವು ಇವತ್ತು ಹೆಚ್ಚು ಕಲೆಕ್ಟ್ ಮಾಡಿದ್ವಿ. ಆಸ್ Madam Nirmala Sitharaman ji knows that when around October, November last year, we were lagging behind 5,000 crores in our revenue collections. But by end of May, we not only collected the 5,000 crores, we collected 13,000 crores more than our target. That is the strength of our economic activity. We are one of the highest GST collection states. In fact, we are number 2 now. And Madam will be very happy. We were number 3 and number 4 last year, but we have become number 2 PUC. Therefore, the activity down at the ground is swelling, and we have to respond from the top. We should have a better policy. We should have a better ecosystem, and that's exactly what we are doing. Karnataka is not only a place for a better ecosystem, we are forward-looking policy state. We have policies for ease of doing business, industrial incentive policies. Apart from that, we have got policies on semiconductors, we have got policy on EV. Plus, this year, we have brought in policy for encouragement of R&D. Karnataka is the first state to bring in policy for R&D. In a sentence, if you want to describe it, R&D policy is we are going to encourage the R&D from garage to the biggest institutions. And to complement our R&D policy, we have got niche institutions like Indian Institute of Science. Now we have got IIT. Then we have got IIMs. We have got CFTRI. We have got DRDO. Whole lot of institutions, premier institutions are there in Karnataka. And R&D policy was very much necessary because 400 niche R&D policies are there in Bangalore. More than 5 to 10,000. Murugesh, 1 second. I want to tell my minister something. More than 5 to 10,000 engineers from all over the world land up in Bangalore to participate in all the R&D activities in all the multinational and international R&D centers here. Piyush ji, Bangalore is one city where more than 400 international R&Ds are there, which no other city in the world, not in India, no other city in the world can boast of. And what is the range? The range is from human genomics to the aerospace. From the ground to the space. That is the range of R&D we are doing. Therefore, the future of not only Karnataka, not only India, not only globe, the future of human development is happening in Karnataka. That is what I want to emphasize.
And rightly so, our Niti Aayog has been consistently rating Karnataka as #1 innovation state. And you know, innovation is not an easy job to do. It is most unrewarding job unless until it is recognized. Therefore, we have brought in R&D policy. The second policy which I want to talk is policy on employment. I might be a little wrong, out of place here, but the facts are facts. I have to put forward. What all investment comes, it is good for the economy. It is good for the economy of the state and the country. But as a head of the state, I have to be very carefully looking into it, what is good for my people also. It is not only good enough for the nation and the state to be rich. It is very much important that people of the country and the state also be benefited. They should also be economically strong. They should be also rich. People of this country and state should be rich. And that comes only through hard work, and the hard work comes through employment opportunities. Therefore, I have made an employment policy. My dear friends who are investing and who are invested, the good news is we are going to give all the incentives on the capital investments. You need not worry. Not even a single % will be reduced. It can be much more. But those who can employ more, the incentives will be more. If we employ more people, more incentives is going to come. And that is going to flow back in the system. Therefore, we have policy where your employees will be very happy. Employees will be well paid, they will be very happy. More production output will come to you.